ಇದರ ಸ್ಪೀಕರ್ ಇದು ಚಿಕ್ಕ ಚಿಕ್ಕ ಸ್ಪೀಕರ್ ಕೊಟ್ಟಿದ್ದಾರೆ. ಆಮೇಲೆ ಅದು ವಾಲ್ಯೂಮ್ ಮತ್ತು ಆನ್ ಆಫ್ ಬಟನ್ ಇದೆಯಾ. ಇದರ ಕೀ ಇದು ನಾವು ಓಪನ್ ಮಾಡಿಲ್ಲ, ನಾನು ತಾನಾಗೆ ಬಂತದ್ದು. ಇದು ಮದರ್ ಬೋರ್ಡ್ ತೆಗೆದಿದೆಯಾ ಬಂದ್ಬಿಡ್ತು. ಮದರ್ ಬೋರ್ಡ್ ಯಾಕೆ ತೆಗೆದೆ ಅಂದರೆ ನನಗೆ ಇಲ್ಲಿ ಬ್ಯಾಟ್ರಿ ಓಪನ್ ಮಾಡಬೇಕಾಗಿತ್ತು. ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ. ಇದು ಐಸಿದೇನೋ ಪ್ರಾಬ್ಲಮ್ ಬಂದಿದೆ. ಇದು ಚಾರ್ಜಿಂಗ್ ಐಸಿದು ಅಂದರೆ ಶೋಲ್ಡ್ರಿಂಗ್ ತಪ್ಪೋಗ್ಬಿಟ್ಟಿದೆ, ಮತ್ತೇನಿಲ್ಲ. ಟ್ರೇ ಆಗಿ ಅದು ಲೂಸ್ ಆಗುತ್ತಲ್ಲ, ಹಾಗಾಗಿ ಏನೋ ಆಗಿದೆ. ಇದನ್ನ ತೆಗೆದು ಮಾಡೋ ಅಂದರೆ ಇದನ್ನ ಕಟ್ ಮಾಡೇ ತೆಗಿಬೇಕು. ಹಾಗಾಗಿ ಕಟ್ ಮಾಡ್ಲಿಕ್ಕೆ ಹೋಗಲ್ಲ. ಇದು ಪ್ರೆಸ್ ಮಾಡಿ ಏನಾದ್ರು ಗಮ್ ಟೇಪ್ ಹಚ್ಚಿ ಮತ್ತೆ ರಿಟರ್ನ್ ಹಾಕುವಂತ ಇದೆ, ಅಂತಕ್ಕಂದ್ರೆ ಕ್ವಾಲಿಟಿ ಹಾಳಾಗುತ್ತೆ. ಇದರೊಳಗೆ ಒಂದು ಸಣ್ಣ ಸಮಸ್ಯೆ ಇದೆ. ಈ ಸ್ಪೀಕರಿಗೂ ಮಧ್ಯ ಒಂದೊಂದು ಬೇರೆ ಬೇರೆ ಪಾರ್ಟಿಷನ್ ಮಾಡಬೇಕಾಗಿತ್ತು. ಆದರೆ ಇವರು ಎರಡಕ್ಕೂ ಸೇರೋ ಒಂದೇ ಕಂಪಾರ್ಟ್ಮೆಂಟ್ ಇಟ್ಟಿದ್ದಾರೆ ನೋಡಿ. ಬೇಸ್ ರೇಡಿಯೇಟರ್ ಕೂಡ ಹಾಗೇ ಇದೆ, ಎರಡಕ್ಕೂ ಸೇರೇ ಇದೆ. ಇದರಲ್ಲಿ ಸ್ಟೀರಿಯೋ ಸೌಂಡ್ ಬಂದಾಗ ಮಿಕ್ಸ್ ಆಗಿಬಿಡುತ್ತೆ, ಅದೊಂದು ಸಮಸ್ಯೆ ಆಗುತ್ತೆ. ಇನ್ನು ಬೇರೆ ಏನು ಸಮಸ್ಯೆ ಏನಿಲ್ಲ, ಸ್ಪೀಕರಿಂದ ಒಳ್ಳೆ ಇದೆ. ಮತ್ತು ಇದನ್ನು ಓಪನ್ ಮಾಡಬೇಕಂದ್ರೆ ಮುಖ್ಯವಾಗಿ ನೀವು ಪ್ರತಿಯೊಂದು ಸ್ಕ್ರೂ ಫ್ರಂಟ್ ಸೈಡಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಈ ಥರ ಎಲ್ಲಂಕಿ ಇರುತ್ತೆ. ಇಲ್ಲಿ ನೋಡಿ ಎಲ್ಲಂಕಿ ಸ್ಕ್ರೂ ಇದು ನೋಡಿ. ನೀವೇನಾದ್ರು ತಗೊಂಡ್ರೆ ತೀರಾ ಏನಾದ್ರು ಪ್ರಾಬ್ಲಮ್ ಬಂದರೆ ಬಿಚ್ಚಿ, ಇಲ್ಲಾಂದರೆ ಬಿಚ್ಚಲಿಕ್ಕೆ ಹೋಗಬೇಡಿ. ಇದು ಯಾಕೆಂದರೆ ಒಂದು ಚಿಕ್ಕ ವೈರ್ ಕಟ್ಟಾದರೂ ಕೂಡ ಸಮಸ್ಯೆ ಆಗ್ಬಿಡುತ್ತೆ. ನಿಮ್ಮ ಹತ್ರ ಅಷ್ಟು ಎಲ್ಲ ಇದ್ದರೆ ಅಡ್ಡಿಲ್ಲ. ಇಲ್ಲಿ ನೋಡಿ ಇದು ಕೂಡ ನಾನು ತೆಗಿಬೇಕಾಯ್ತು. ಇದನ್ನು ರಿಟರ್ನ್ ಹಾಕೋದು ಕಷ್ಟ ಇದೆ, ಯಾಕೆಂದರೆ ಏರ್ ಲೀಕ್ ಆಗಿಬಿಡ್ತು ಅಂದರೆ ಅಷ್ಟು ಸೌಂಡ್ ಕ್ವಾಲಿಟಿ ಹೋಗ್ಬಿಡುತ್ತೆ. ವೈಬ್ರೇಷನ್ ಆಗೋದು ಈ ರೀತಿ ಸಮಸ್ಯೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ಡಿಸ್ಪ್ಲೇ ಏನಿಲ್ಲ ವಿಶೇಷ, ತೆಗೆದು ತೋರಿಸೋಣ ಅನ್ನೋದು ಏನಿಲ್ಲ, ಅದು ನಾರ್ಮಲ್ ಆಗಿದೆ. ಆಮೇಲೆ ಈ ಕಡೆ ಸ್ಪೀಕರ್ ಕನೆಕ್ಷನ್, ಈ ಕಡೆ ಆ ಕಡೆ. ಇದು 3 ವೈರ್ ಏನಿದೆಯಲ್ಲ ಅದು ವಾಲ್ಯೂಮು, ಮತ್ತು 2 ವೈರ್ ಏನಿದೆಯಲ್ಲ ಅದು ಆನ್ ಆಫು. ನೋಡ್ಕೊಳ್ಳಿ, ಫ್ರಂಟಿಂದ ಈ ಥರ ಇದೆ. ಇದು ಬ್ಯಾಕ್ ಕವರ್. ಇದು ಈಗ ಇದಕ್ಕೆ ಏನಾದ್ರು ಮಾಡಿ ಪ್ಯಾಕಿಂಗ್ ಮಾಡಿ, ನನ್ನ ಹತ್ರ ಇದೆ ಅದು. ಮೇಲಿಂದ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಟೈಪ್ ಇರುತ್ತೆ, ಅದು ಬ್ಲೂ ಕಲರು. ಅದನ್ನ ಕಿತ್ತು ತೆಗೆದಿದೆ ನಾನು, ಯಾಕೆಂದರೆ ತೆಗೆದು ಹೊರತು ಇಲ್ಲಿ ಏನಾಗಿದೆ ಅಂತ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಹಾಗಾಗಿ ಕಟ್ ಮಾಡಬೇಕಾಯ್ತು. ನನ್ನ ಹತ್ರ ಇದೆ ಆ ಕವರು, ಹೀಟ್ ಸಿಂಕ್ ಥರದ್ದು. ಅದು ಹೀಟ್ ಮಾಡಿ ಹಾಕಿದರೆ ಸರಿ ಹೋಗುತ್ತೆ ಅದು. ಆದರೆ ಇಲ್ಲಿ ಏನಾದ್ರು ಪ್ರೆಸ್ ಮಾಡಿಕೊಡ್ಲಿಕ್ಕೆ ಏನಾದ್ರು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಇದು ಇಲ್ಲಿ ಒಂದು ಐಡಿಯಾ ಮಾಡಬೇಕಂತ ಮಾಡಿದ್ದೀನಿ. ಅಂದರೆ ಡಬಲ್ ಸೈಡ್ ಟೇಪ್ ಹಚ್ಚಿ ಆಮೇಲಿಂದ ಕವರ್ ಹಾಕ್ಬಿಟ್ರೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳುತ್ತೆ, ಅದು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಮಸ್ಯೆ ಆದರೆ ಏನು ಮಾಡಲಿಕ್ಕೂ ಬರೋದಿಲ್ಲ, ಬ್ಯಾಟ್ರಿನೇ ಚೇಂಜ್ ಮಾಡಬೇಕು. ಸುಮಾರು ಇದೆ ಇದು ಬ್ಯಾಟ್ರಿಗೆ. ನನಗೆ ಅನಿಸಿದ ಪ್ರಕಾರ ಒಂದು 600 ರೂಪಾಯಿ ಮೇಲೆ ಇರ್ಬೋದೇನೋ, 500-600 ರೂಪಾಯಿ. ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿ, ಇದು ಒಳ್ಳೆ ಕ್ವಾಲಿಟಿ ಇದೆ, ಹೆವಿ ಇದೆ ಬ್ಯಾಟ್ರಿ. ಬ್ಯಾಟ್ರಿ ಪ್ರಾಬ್ಲಮ್ ಬಂದಿಲ್ಲ, ಇದು ಬ್ಯಾಟ್ರಿ ಚೆನ್ನಾಗಿದೆ. ಪ್ರಾಬ್ಲಮ್ ಬಂದಿರೋದು BSM ಇದಂತಾರೆ, BSM ಏನದು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, BMS ಕರೆಕ್ಟ್. ಈಗ ಕೂಡಿಸ್ತೀನಿ ನಾನು, ಮತ್ತೇನಿಲ್ಲ. ಇದರಲ್ಲಿ ಆನ್ ಆಗುತ್ತೆ, ಸೌಂಡ್ ಬರುತ್ತೆ, ಬಾಕಿ ಎಲ್ಲ ಕರೆಕ್ಟಾಗಿದೆ. ಆಗಿರೋದು ಒಂದು ಪ್ರಾಬ್ಲಮ್ ಇದಕ್ಕೆ ನೋಡಿದ್ರಲ್ಲ, ಮತ್ತೇನಿಲ್ಲ. ಇಷ್ಟೇ. ನಿಮ್ಗೆ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ಬೇಕಾಗಿತ್ತು, ಅದಕ್ಕೆ ಹೇಗೂ ಓಪನ್ ಮಾಡಿದ್ದೀನಿ. ಒಂದು ವಿಡಿಯೋ ಮಾಡಿ ಹಾಕಿಬಿಡೋಣ ಅಂತ ನೋಡಿ. ಮೇಲಿಂದ ಈ ರೀತಿ ಎಲ್ಲ ಕಿತ್ತಿಟ್ಟಿದ್ದೀನಿ. ಇದು ನಾನು ಬೋಯಾದ ವೈರ್ಲೆಸ್ ಮೈಕ್ ಒಂದು ತಗೊಂಡಿದೆ. ನನಗೆ 5,500 ರೂಪಾಯಿನೂ ಆಗಿತ್ತು ಆವಾಗ. ಚೆನ್ನಾಗಿದೆ. ನೀವಿದು ಯೂಸ್ ಮಾಡ್ತಿಲ್ಲ ಅಂದರೆ ಒಂದು ವೇಳೆ ತಗೊಂಡು ಏನು ಮಾಡಬೇಕಂತ 0.5% ಅಂದರೆ 50% ಚಾರ್ಜ್ ಮಾಡಿ, ಎಲ್ಲವೂ 50% ಚಾರ್ಜ್ ಮಾಡಬೇಕಾಗುತ್ತೆ. 50% ಚಾರ್ಜ್ ಮಾಡಿ ಇಲ್ಲೊಂದು ಏನಾದ್ರು ಏನು ಹೇಳಲಿ, ಇದಕ್ಕೆ ಒಂದು ಗಮ್ ಟೇಪ್ ಥರ ಏನಾದ್ರು ಅಂಟಿಸಿ 2 ಕಡೆ, ಇಲ್ಲಾಂದ್ರೆ ಚಾರ್ಜ್ ಆಗ್ತಾ ಇರುತ್ತದೆ.
ಆಮೇಲೆ ಇದು 50% ಮಾಡೋದು ಕಷ್ಟ ಆಗ್ತದೆ ನಿಮಗೆ. ಪೂರ್ತಿ ಚಾರ್ಜ್ ಖಾಲಿ ಆದ ನಂತರ ಒಂದು ಸ್ವಲ್ಪ ಹೊತ್ತು ಹಾಕಿ, ಒಂದು 15 ನಿಮಿಷ 20 ನಿಮಿಷ ಹಾಕಿ ಆಮೇಲೆ ಇಡಬೇಕಾಗುತ್ತೆ. ಇಲ್ಲಾಂದರೆ ಇದು ಬ್ಯಾಟ್ರಿ ಹೋಗುತ್ತೆ. ಇದು ಕೂಡ 50% ಇಡಬೇಕಾಗುತ್ತೆ. ಇದರಲ್ಲಿ 2 ಮೈಕ್ ಬರುತ್ತೆ. ಒಂದು ನಾನು ಹಾಕ್ಕೊಂಡಿದ್ದೀನಿ, ಈಗ ಒಂದು ಇದರಲ್ಲಿ ಇದು ಕನೆಕ್ಟ್ ಆಗಿದೆಯೋ ಇಲ್ಲ ಗೊತ್ತಾಗ್ತಿಲ್ಲ. ಕನೆಕ್ಟ್ ಹಾಕ್ಕೊಂಡೇ ಉಂಟಿದು, ಹಂಗೆ ಹಾಕ್ಕೊಂಡೇ ಇದನ್ನು. ಇಷ್ಟೇ, ವಿಶೇಷ ಏನಿಲ್ಲ. ಮತ್ತು ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ಈ ರೇಡಿಯೋ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಇದು ಒಂಥರ ಸ್ಮೂತಾಗಿರೋದ್ರಿಂದ ಡಸ್ಟೆಲ್ಲ ಇದು ಅಂಟ್ಕೊಬಿಡುತ್ತೆ ಮತ್ತು ಹೋಗೋದೇ ಇಲ್ಲ. ಇದು ಹೇಳಿದ್ದಿನ ನೆನಪಿಲ್ಲ ನನಗೆ. ಇದನ್ನೆಲ್ಲ ಸ್ಕ್ರೂ ಇದ್ರದ್ದು ಮುಂದ್ಗಡೆಯಿಂದಲೇ ಇರುತ್ತೆ, ಎಲ್ಲಂಕಿ ಸ್ಕ್ರೂ ನೋಡಿ, ಈ ಥರ ಸ್ಕ್ರೂ ಇರುತ್ತೆ. ಇದು ಫ್ರಂಟ್ ಸೈಡಿಂದಲೇ ಎಲ್ಲ ಓಪನ್ ಮಾಡಬೇಕು. ಬ್ಯಾಕ್ ಸೈಡಲ್ಲಿ ಏನೂ ಇರೋದಿಲ್ಲ ನೋಡಿ, ಈ ಥರ ಎಲ್ಲ ಇರುತ್ತದೆ ನೋಡಿ. ಅಷ್ಟೇ, ಮತ್ತೇನಿಲ್ಲ. ಧನ್ಯವಾದ.